ಬಿಜೆಪಿಯಲ್ಲಿ ಮತ್ತೆ ಬ್ರಿಗೇಡ್ ತಲೆನೋವು ಜೋರಾಗ್ತಾ ಇದೆ ಅನ್ನೋ ಸುದ್ದಿ ಇದೆ ಅನ್ನೋನಲ್ಲೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಗಿದ ಕಥೆ ಅಂತ ಹೇಳಿರೋ ಕೆಎಸ್ ಈಶ್ವರಪ್ಪ ತಮ್ಮಲ್ಲಿ ಏನಾದರೂ ಇದೆಯಾ ಆತರ ಏನಿಲ್ಲ ಅಲ್ಲ ಸರ್? ಅದೇನು ಈಶ್ವರಪ್ಪ ಅದಕ್ಕೆ ಸಂಬಂಧ ಇಲ್ಲ, ಸುಮ್ಮನೆ ನಾವು ಲೀಡರ್ ಅಂತ ಕೇಳಿದ್ವಿ. ಹಾಕೊಂಡ್ರಿ ಈಗ ಮತ್ತೆ ಅವ್ರ ಕರೆದ್ರಂತಾರಲ್ರಿ ನಾಳೆ ಬಾಗಲಕೋಟೆಯಲ್ಲಿ ಮತ್ತೆ ಕರೆದ್ರೆ ಸುಮ್ಮನೆ ಅದು ಏನಿದೆ ನಮ್ಗೆ ಕೇಳಿ, ಈಶ್ವರಪ್ಪ ಏನಿದೆ ನಮ್ಗೆ ಕೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ನಾಗರಾಜ್ ಕೊಡ್ತಾರೆ. ನಾಗರಾಜ್, ಈಗ ಬಿಜೆಪಿಯಲ್ಲಿ ಮತ್ತೆ ಬ್ರಿಗೇಡ್ ತಲೆನೋವು ಜೋರಾಗ್ತಾ ಇದೆ ಅನ್ನುವಂತ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈಶ್ವರಪ್ಪನವರು ಇಳಕಲ್ಗೆ ಹೋಗಿರೋದು ಕೂಡ ಅದೇ ಕಾರಣಕ್ಕೆ ಬಾಗಲಕೋಟೆಯಲ್ಲಿ ಸಭೆ ಕರೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದಕ್ಕೆ ಈಶ್ವರಪ್ಪ ಏನ್ ರಿಯಾಕ್ಟ್ ಮಾಡಿದ್ದಾರೆ, ಏನೇನ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ? ಏನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಮತ್ತೆ ಚಾಲನೆ ನೀಡುತ್ತಾರೆ ಎಂಬ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಜೊತೆಗೆ ಈಶ್ವರಪ್ಪನವರು ಇಳಕಲಿಗೆ ಹೋದಂತ ಸಂದರ್ಭದಲ್ಲಿ ಬಾಗಲಕೋಟ, ಕೊಪ್ಪಳ, ಬೆಳಗಾಂ ಮತ್ತೆ ರಾಯಚೂರು ಭಾಗದಲ್ಲಿ ಏನಿದ್ದಾರೆ ಅಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನ ಪದಾಧಿಕಾರಿಗಳ ಮತ್ತು ಕಾರ್ಯಕರ್ತರ ಒಂದು ಸಭೆ ಕರೆದಿದ್ದಾರೆ ಎಂಬ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೆ ಈ ಸುದ್ದಿಗೆ ತೆರೆ ಎಳೆಯುವಂತ ಒಂದು ಕೆಲಸವನ್ನ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ಅಂತ ಹೇಳಬಹುದು. ಸಂಗೊಳ್ಳಿ ರಾಯಣ್ಣ ಸಂಘಟನೆ ಅದೊಂದು ಮುಗಿದೋದ ಅಧ್ಯಾಯ ಎಂಬ ಒಂದು ಉತ್ತರವನ್ನ ಏನು ಈಶ್ವರಪ್ಪನವರು ಇವತ್ತು ಹೇಳಿದ್ದಾರೆ. ಜೊತೆಗೆ ನಾನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆಗಾಗಿ ಬಾಗಲಕೋಟೆಗೆ ಹೋಗ್ತಿಲ್ಲ, ಇಳಕಲ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಸಂಘಟನೆ ಇಂದಿನ ಅಧ್ಯಕ್ಷರ ಒಬ್ಬ ಮಗನ ಮದುವೆ ಇದೆ, ಈ ಕಾರಣಕ್ಕಾಗಿ ಆ ಮದುವೆಗೆ ಹೋಗ್ತಿದ್ದೇನೆ ಹೊರತು ಯಾವುದೇ ಕಾರಣಕ್ಕೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆಗೆ ಕಟ್ಟುವುದಕ್ಕಾಗಿ ನಾನು ಅಲ್ಲಿ ಹೋಗ್ತಿಲ್ಲ ಎಂಬ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇಲ್ಲಿಗೆ ಮುಗಿದ ಒಂದು ಅಧ್ಯಾಯ, ಇನ್ನು ಮುಂದೆ ಅದಕ್ಕೂ ನಮಗೆ ಯಾವುದೇ ಸಂಬಂಧವಿಲ್ಲ. ಈ ಕುರಿತು ಮಾಧ್ಯಮಗಳಲ್ಲಿ ಬರುತ್ತಿರುವ ಮಾಹಿತಿಯ ಬಗ್ಗೆ ನನಗೆ ಯಾವುದೇ ರೀತಿಯಾದ ಒಂದು ಮಾಹಿತಿ ಇಲ್ಲ ಎಂಬ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಮಾ, ಧನ್ಯವಾದ ನಾಗರಾಜ್. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮುಖಂಡ ಅನ್ವರ್ ಕೊಲೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಲವಂತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿಸುವ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಎಂಜಿ ರೋಡ್ನಲ್ಲಿ ಅಂಗಡಿಗಳನ್ನು ಬಂದ್ ಮಾಡಿಸುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಇನ್ನು ಅನ್ವರ್ ಹತ್ಯೆಯನ್ನ ಶಾಸಕ ಸಿಟಿ ರವಿ ಖಂಡಿಸಿದ್ದಾರೆ. ಚಿಕ್ಕಮಗಳೂರಿಗೂ ಹತ್ಯಾ ರಾಜಕಾರಣ ಕಾಲಿಟ್ಟಿದೆ ಅಂತ ಹೇಳಿದ್ರು. ಇನ್ನು ಅನ್ವರ್ ಮನೆಗೆ ಭೇಟಿ ನೀಡಿದ ಸಂಸದೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ವೋ ಅನ್ನೋ ಭಾವನೆ ಮೂಡ್ತಾ ಇದೆ. ಹತ್ಯೆ ವೈಯಕ್ತಿಕವೋ ರಾಜಕೀಯದಿಂದ ಆಗಿದೆಯೋ ಅನ್ನೋದು ತನಿಖೆ ನಂತರ ತಿಳಿಬೇಕಾಗಿದೆ ಅಂತ ಹೇಳಿದ್ರು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮುಖಂಡ ಅನ್ವರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಪ್ರತಿಭಟನೆ ಆಗ್ತಾ ಇದೆ, ಇನ್ನೊಂದ್ ಕಡೆಯಲ್ಲಿ ಸಿಟಿ ರವಿ ಅವರು ಕೂಡ ಈ ಹತ್ಯೆಯನ್ನ ಖಂಡಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಅನ್ವರ್ ಮನೆಗೆ ಭೇಟಿಯನ್ನ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂದ್ರೆ ಈ ಹತ್ಯೆ ವೈಯಕ್ತಿಕವಾಗಿ ಆಗಿದೆಯೋ ಅಥವಾ ರಾಜಕೀಯ ದ್ವೇಷದಿಂದ ಈ ಕೊಲೆ ಆಗಿದೆಯೋ ಗೊತ್ತಿಲ್ಲ, ತನಿಖೆ ಆಗಬೇಕು, ತನಿಖೆ ನಂತರ ಈ ಕೊಲೆಗೆ ಏನ್ ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ ಅಂತ ಕೂಡ ಹೇಳಿದ್ರು. ಇನ್ನು ಹತ್ಯಾ ರಾಜಕಾರಣ ಅನ್ನೋದು ಚಿಕ್ಕಮಗಳೂರಿಗೂ ಕೂಡ ಕಾಲಿಟ್ಟಿದೆ ಅಂತ ಸಿಟಿ ರವಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಈ ಹತ್ಯೆಯನ್ನ ಖಂಡಿಸಿ ಚಿಕ್ಕಮಗಳೂರಿನ ಎಂಜಿ ರೋಡ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 8 ವರ್ಷದ ಹಿಂದೆ ಇದೇ ರೀತಿ ನನ್ನ ಅಣ್ಣನ ಮೇಲೆ ನಮ್ಮ ಹುಬ್ಬಳ್ಳಿ ವಾಸಸ್ಥರೇ ಅವನ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ರು. ಅವನ ಕಾಲನ್ನ ಕಡಿದಿದ್ರು. ಅದನ್ನ ಕಡಿದಿದ್ದು ಬೇರೆ ಯಾರು ಅಲ್ಲ, ನಮ್ಮ ಹುಬ್ಬಳ್ಳಿ ವಾಸಿಗಳಾದಂಥ ಯೂಸುಫ್ ಹಾಜಿರ್ ಅವರ ಮಗ ಮನ್ಸೂರ್ ಮತ್ತೆ ನೂರ್ ಮೊಹಮ್ಮದ್ ಅವರ ಬದ್ರು ಮಗ ಫಾರೂಕ್ ಮತ್ತೆ ಇಬ್ಬರು ಒಬ್ಬ ಉಸ್ಮಾನ್ ಮತ್ತೆ ಇನ್ನೊಬ್ಬ ರಫೀಕ್ ಅಂತೇಳಿ 5 ಜನ ಸೇರಿ ಅವನು ಅಟೆಂಪ್ಟ್ ಮರ್ಡರ್ ಮಾಡಿದ್ರು. ಸುಮಾರು 8 ವರ್ಷದ ಹಿಂದೆ ಇದೇ ರೀತಿ ನನ್ನ ಅಣ್ಣನ ಮೇಲೆ ನಮ್ಮ ಹುಬ್ಬಳ್ಳಿ ವಾಸಸ್ಥರೇ ಅವನ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ರು. ಅವನ ಕಾಲನ್ನ ಕಡಿದಿದ್ರು. ಅದನ್ನ ಕಡಿದಿದ್ದು ಬೇರೆ ಯಾರು ಅಲ್ಲ, ನಮ್ಮ ಹುಬ್ಬಳ್ಳಿ ವಾಸಿಗಳಾದಂಥ ಯೂಸುಫ್ ಹಾಜಿರ್ ಅವರ ಮಗ ಮನ್ಸೂರ್ ಮತ್ತೆ ನೂರ್ ಮೊಹಮ್ಮದ್ ಅವರ ಬದ್ರು ಮಗ ಫಾರೂಕ್ ಮತ್ತೆ ಇಬ್ಬರು ಒಬ್ಬ ಉಸ್ಮಾನ್ ಮತ್ತೆ ಇನ್ನೊಬ್ಬ ರಫೀಕ್. ನಗರ ಪ್ರಧಾನ ಕಾರ್ಯದರ್ಶಿ ಪಕ್ಷದ ವಿಚಾರದಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಗೆಳೆಯನನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಘಟನೆ. 13 ಕಡೆ ವೃತ್ತಿಪರರು ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥ ಮೇಲ್ನೋಟಕ್ಕೆ 13 ಕಡೆ ಅವನ ದೇಹದಲ್ಲಿ ಇರಿದಿದ್ದಾರೆ. ಅದನ್ನು ಬಹುಶಃ ವಾಚ್ ಮಾಡಿ ಮರ್ಡರ್ ಮಾಡಬೇಕು ಅಂತ ಸ್ಕೆಚ್ ಹಾಕಿ ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದು
ಮೇಲ್ನೋಟ ಕಾಣಿಸ್ತಾ ಇದೆ. ನಾನು ಈಗಾಗಲೇ ಪೊಲೀಸ್ ಮುಖ್ಯಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಇದು ಎಲ್ಲ ಆ್ಯಂಗಲ್ನಲ್ಲೂ ತನಿಖೆ ನಡೆಸಬೇಕು. ಈ ಹಿಂದೆ ಅವನ ಮೇಲೆ ಹಿಂದೊಂದು ಸರಿ ಅಟೆಂಪ್ಟ್ ಟು ಮರ್ಡರ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಜೈಲಿನಲ್ಲಿದ್ದಾನೆ. ಅವನು ಜೈಲಿನಲ್ಲಿದ್ದೇ ಚಟುವಟಿಕೆ ನಡೆಸಿದ್ದಾನೆ ಅಂತಕ್ಕಂಥ ಅನುಮಾನ ಅವ್ರ ಕುಟುಂಬ ಮತ್ತು ನೆರೆಹೊರೆಯವರಲ್ಲಿ ಸ್ನೇಹಿತರಲ್ಲಿದೆ. ಅವನು ಅಲ್ಲಿದ್ದೇ ಫೇಸ್ಬುಕ್ನಲ್ಲಿ ಲೈವಲ್ಲಿದ್ದಾನೆ ಅಂದರೆ ಜೈಲು ಎಷ್ಟರ ಮಟ್ಟಿಗೆ ಅವನಿಗೆ ಅವಕಾಶ ಹತೋಟಿಗೆ ತರಬೇಕನ್ನುವಂತ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ಅಪರಾಧಿಗಳ ಕೈ ಮೇಲಾಗ್ತಾ ಇದೆ. ನಾನು ಕುಮಾರಸ್ವಾಮಿ ಅವರಿಗೆ ಒಂದೇ ವಿನಂತಿ ಮಾಡ್ತಾ ಇರುವಂತದ್ದು, ಸಿದ್ದರಾಮಯ್ಯನವರು ಮಾಡಿದಂತ ತಪ್ಪನ್ನ ನೀವು ಮತ್ತೆ ಮಾಡಕ್ ಹೋಗ್ಬೇಡಿ. ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೋಬೇಕನ್ನುವಂತ ಏಕೈಕ ಕಾರಣಕ್ಕಾಗಿ ಎಲ್ಲವನ್ನ ಬಲಿಕೊಟ್ರು. ಅವರು ಎಲ್ಲ ವಿಚಾರಗಳನ್ನ ಬಲಿಕೊಟ್ರು, ಕಾನೂನು ಸುವ್ಯವಸ್ಥೆಯನ್ನ ಬಲಿಕೊಟ್ರು. ಆ ರೀತಿ ದಯಮಾಡಿ ನಿಮ್ಮ ಸರ್ಕಾರದಲ್ಲಿ ಆಗೋದು ಬೇಡ. ನಾವು ಕಳೆದ 5 ವರ್ಷದಲ್ಲಿ ಸಾಕಷ್ಟು ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಂತ ಪರಿಣಾಮ ಅಪರಾಧಿಗಳ ಕೈ ಮೇಲೈಸಿದೆ. ಇವತ್ತು ಅನ್ವರ್ ಅವರದ್ದು ಯಾತಕ್ಕೆ ಕೊಲಾಗಿದೆ, ಅವರ ವೈಯಕ್ತಿಕ ಕಾರಣಕ್ಕಾಗಿದೆಯೋ ಅಥವಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅನ್ನುವಂತ ಕಾರಣಕ್ಕಾಗಿದೆಯೋ, ಯಾವ ಕಾರಣಕ್ಕಾಗಿದೆ ಅನ್ನುವಂಥದ್ದನ್ನ ರಾಜ್ಯದ ಜನಕ್ಕೆ ತಿಳಿಸುವಂತ ಅಗತ್ಯತೆ ಮತ್ತು ಅನಿವಾರ್ಯತೆ ಇದೆ.